ಯಾರ ಕಣ್ಣು ದೃಷ್ಟಿ ಬಿತ್ತೋ ನನ್ನ ಫ್ಯಾಮಿಲಿ ಮೇಲೆ. ಒಬ್ಬರು ಸರಿಯಾದರೆ ಇನ್ನೊಬ್ರಿಗೆ ಹುಷಾರು ತಪ್ತಿದ್ದೀವಿ. ಸೊ ಮೊನ್ನೆ 2 ಡೇಸ್ ಆದ್ಯನ್ಗೆ ಫುಲ್ ವಾಮಿಟಿಂಗು. ಈಗ ಅವಳು ಸರಿಯಾದಲು ಅನ್ನೋಷ್ಟರಲ್ಲಿ ನನಗೆ ಹುಷಾರಿಲ್ಲ. ಫುಲ್ ಬಾಡಿ ಪೇಯ್ನು ಮತ್ತು ಕೋಲ್ಡು, ಜ್ವರ ಎಲ್ಲನೂ ಒಟ್ಟಿಗೆ ಬಂದ್ಬಿಟ್ಟಿದೆ. ಸೊ ಯಾರ ಕಣ್ಣು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಇನ್ನು ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಮನೆ ಹತ್ರನೇ ಬನಾನ ಬಂದಿತ್ತು ಅಂತ ಹೇಳಿಬಿಟ್ಟು, ಬಿಕಾಸ್ ವಾರ ಮಂಗಳವಾರ ಶುಕ್ರವಾರ ನಾವು ಇವ್ರ ಹತ್ರನೇ ಬನಾನ ತೊಗೊಳೋದು. ಎಷ್ಟೇ ರೇಟ್ ಜಾಸ್ತಿ ಆಗಿದ್ರೂ ಸೊ ಕೆಜಿ 80 ರುಪೀಸ್ಗೆ ನಮಗೆ ಕೊಡ್ತಾರೆ. ಬಿಕಾಸ್ ವರ್ತ್ನೇ ತೊಗೊಳ್ತೀವಲ್ಲ, ಹಾಗಾಗಿ ಒಂದು 50 ರೂಪಾಯಿಗೆ ತೊಗೊಂಡೆ. 600 ಗ್ರಾಮ್ ಹಾಕ್ಕೊಟ್ಟ. ಸೊ ಇನ್ನು ಆದ್ಯನ್ಗೆ ತಲೆಗೆ ಆಯಿಲ್ ಅಪ್ಲೈ ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ಇವತ್ತು ಅಪ್ಲೈ ಮಾಡಿ ಮತ್ತು ನಾಳೆ ಮಂಗಳವಾರ ಅಲ್ವಾ, ತಲೆಗೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಸೊ ಅಪ್ಲೈ ಮಾಡ್ತಿದ್ದೀನಿ. ಆದ್ಯನ್ಗಂತೂ ಎಣ್ಣೆ ಹಚ್ಕೋಬೇಕಾದ್ರೆ ಆಗಲ್ಲ. ಮುಖ ನೋಡಿ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾಳೆ. ಎಣ್ಣೆ ಅಂದರೆ ಆಗೋದಿಲ್ಲ. ಸೊ ಈ ಸಮ್ಮರಲ್ಲಿ ಎಣ್ಣೆ ಹಚ್ಚಿಲ್ಲ ಅಂದರೆ ಅಷ್ಟೇ, ಕೂದಲೆಲ್ಲ ಹಾಳಾಗುತ್ತೆ. ಸೊ ಹೇಗೋ ನೈಸ್ ಮಾಡಿ ಪೋಸಿ ಹೊಡೆದು ಎಣ್ಣೆ ಹಚ್ಚಿದೆ. ಇನ್ನು ನನಗೆ ಹುಷಾರಿರಲಿಲ್ಲ, ಹಸ್ಬೆಂಡ್ಗೂ ಕಾಲು ಹಿಡ್ಕೊಂಬಿಟ್ಟಿತ್ತು. ಹಾಗಾಗಿ ಸಂಜೆ ಬೇಗನೆ ಬಂದರು. ಫುಲ್ಲು ಸುಸ್ತಾಗ್ತಾಯಿತ್ತು. ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾ ಇದ್ವಿ. ಹಾಗೆ ನೀರು ಕೂಡ ಖಾಲಿಯಾಗಿತ್ತು, ಕುಡಿಯೋದಕ್ಕೆ ನೀರು ಎತ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಯಾವ ಜ್ಯೂಸೂ ಇಷ್ಟ ಇರಲಿಲ್ಲ. ಜಸ್ಟ್ ಸುಸ್ತಿಗೆ ಮೂಸಂಬಿ ಜ್ಯೂಸ್ ಬೆಟರ್ ಅಂತ ಹೇಳ್ಬಿಟ್ಟು ಸೊ ಸಾಲಿಡ್ ಮೂಸಂಬಿ ಜ್ಯೂಸ್ ತೊಗೊಳ್ತಾ ಇದ್ದೀನಿ. ಆದ್ಯನ್ಗೆ ಮ್ಯಾಂಗೋ ಜ್ಯೂಸು, ಹಸ್ಬೆಂಡು ಸಪೋಟ ಜ್ಯೂಸ್ ತೊಗೊಂಡ್ರು. ಸೊ ನನ್ನ ಕೈಯಲ್ಲಿ ಆಗಿಲ್ಲ ನಿಂತ್ಕೊಳ್ಳೋಕೆ, ಅಲ್ಲಿ ಕುತ್ಕೊಂಡ್ಬಿಟ್ಟೆ. ಹಾಗಾಗಿ ಪಾಪ ಹಸ್ಬೆಂಡೇ ತೊಗೊಂಬಂದು ಕೊಟ್ಟರು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಈ ಥರ ಒಳ್ಳೆ ಹಸ್ಬೆಂಡು ಆದ್ಯನ್ಗೆ ಒಳ್ಳೆ ಅಪ್ಪ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀನಿ. ಸೊ ಸ್ವಲ್ಪ ಹುಷಾರು ತಪ್ಪಿದ್ರೆ ಸಾಕು, ಅಷ್ಟು ಕೇರ್ ಮಾಡ್ತಾರೆ ನಮ್ಮಿಬ್ರಿಗೂ ಅಷ್ಟೇ. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ಸಪೋರ್ಟ್